ನಮ್ಮ ಆಲೋಚನೆ ಮತ್ತು ನಮ್ಮ ಭಯಗಳು ನಮ್ಮ ಜೀವನದ ಕಂಡೀಷನಿನ ಪರಿಣಾಮವಾಗಿದೆ ಹೊರತು ನಿಮ್ಮ ಸಾಮರ್ಥ್ಯಕ್ಕೆ ಅದು ಪರಿಣಾಮವಾಗಿಲ್ಲ. ನಾವು ಮೊದಲು ಸೆಲ್ಫ್ ಕಾನ್ಫಿಡೆನ್ಸ್ ತರಿಸಲು ನೀವು ಏನಾಗಬೇಕು, ಆ ರೀತಿ ಬದುಕನ್ನು ನಡೆಸಬೇಕು, ಎಲ್ಲಿಗೆ ನೀವು ತಲುಪಬೇಕು ಅನ್ನೋದನ್ನು ಮೊದಲೇ ಬ್ರೈನ್ನಲ್ಲಿ ಯೋಚನೆ ಮಾಡಬೇಕು. ಹೀಗಾಗಿ ನೀವು ಸೆಲ್ಫ್ ಕಾನ್ಫಿಡೆಂಟ್ ತರಿಸ್ಕೋಬೇಕಂದ್ರೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಆಗಿರಿ, ಮತ್ತು ನೀವು ಮಾಡ್ತಾಯಿರೋ ಕೆಲಸಗಳನ್ನು ಕರೆಕ್ಟಾಗಿ ಮಾಡ್ತಾಯಿರಿ, ಮತ್ತು ದಿನ ಒಂದೊಂದು ಅಚೀವ್ಮೆಂಟ್ಗಳನ್ನು ಮಾಡಿ ಮತ್ತು ಅದನ್ನು ಟ್ರ್ಯಾಕ್ ಮಾಡಿ ಇಡಿ. ಈ ರೀತಿಯಾಗಿ ನೀವು ಮಾಡಿದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ತುಂಬ ಇನ್ಕ್ರೀಸ್ ಆಗುತ್ತೆ. ತುಂಬ ಕಾನ್ಫಿಡೆನ್ಸ್ ಇರುವ ಜನರು ತಮ್ಮ ಐಡಿಯಾದ ಮೇಲೆ ಒಂದು ದೃಢವಾದ ವಿಶ್ವಾಸವನ್ನು ಹೊಂದಿರ್ತಾರೆ. ಅವರು ಸಂದರ್ಭಕ್ಕೆ ತಕ್ಕ ಹಾಗೆ ತಮ್ಮ ನಂಬಿಕೆಗಳನ್ನು ಬದಲಾಯಿಸೋದಿಲ್ಲ. ಅಂದರೆ ಅವರು ಯಾವುದೇ ಸಿಚುವೇಶನ್ ಇರಲಿ, ಹೇಗೆ ಇರಲಿ, ಅವರ ಪ್ಲ್ಯಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾವತ್ತೂ ಕಂಪ್ಲೇಂಟ್ ಮಾಡೋದಿಲ್ಲ ಮತ್ತು ತಮ್ಮ ಸಿಚುವೇಶನ್ಗೆ ಕೊರಗೋದಿಲ್ಲ. ಚಾಪ್ಟರ್ 2, ದ ಸೀಕ್ರೆಟ್ ಆಫ್ ಸಕ್ಸಸ್. ನೀವು ಯಾವಾಗಲೂ ನಿಮ್ಮ ಗೋಲ್ ಟುವರ್ಡ್ಸ್